ಮನೆಯಲ್ಲಿ ಒಂಥರ ಥಿಯೇಟರ್ ರೀತಿ ಏನಾದರೂ ಫೀಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಪ್ರಾಜೆಕ್ಟರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೋಡ್ಬೋದು ನೀವು ಯಾವ ತರ ಒಂದು ಕ್ವಾಲಿಟಿ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತ. ಕೇವಲ ಅಮೆಝಾನ್ ಅಲ್ಲಿ ನೀವು ತಗೊಂಡ್ರೆ 16,500 ಪ್ರೈಸ್, ಅದೇ ನಮ್ಮ ಗ್ಯಾಜೆಟ್ ಹಬ್ದಲ್ಲಿ ತಗೊಂಡ್ರೆ ನಿಮಗೆ ಕೇವಲ ಕ್ವಾಲಿಟಿ ಕೂಡ ನೀವೇ ನೋಡಬಹುದು. ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಪ್ರಾಜೆಕ್ಟರ್ ಕಡಿಮೆನೇ ಇಲ್ಲ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಅನ್ಸಿದ್ದೇನೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಈ ತರ ಒಂದು ಯೂನಿಕ್ ಆದ ವಿಡಿಯೋ ಮಾಡಿದಾಗ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಝೋ ಮೂವಿ ಬಾಕ್ಸ್ 13 ಅನ್ನೋ ಒಂದು ಮಾಡೆಲ್ಸ್ ಇವತ್ತು ನನ್ನ ಹತ್ರ ಇರುವಂತದ್ದು. ಯಾರಿಗೆಲ್ಲ ಕಡಿಮೆ ಬಜೆಟ್ ಅಲ್ಲಿ ದೊಡ್ಡದಾಗಿ ಒಂದು ಸ್ಕ್ರೀನ್ ಅಲ್ಲಿ ನೀವು ಏನಾದ್ರು ಮೂವಿ, ಕ್ರಿಕೆಟ್ ಆಗಿರಲಿ ಅಥವಾ ಸೀರಿಯಲ್ಸ್ ಆಗಿರಲಿ ಅಥವಾ ನಿಮ್ಮ DTH ಕನೆಕ್ಷನ್ ಇಂದ ಚಾನಲ್ಸ್ ಗಳನ್ನ ಏನಾದ್ರು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಬೇಕು ಅನ್ನೋರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ಲಿ ನಿಮಗೆ ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ನೀವು ಒಂದು 300 ಇಂಚಸ್ ವರೆಗೂ ನೀವು ಇದನ್ನ ದೊಡ್ಡದಾಗಿ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಬಟ್ ಇದು ಕಂಪ್ಲೀಟ್ ಆಗಿ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಮೊದಲಿಗೆ ನಾವು ಡೈರೆಕ್ಟ್ ಆಗಿ ಪ್ರೈಸ್ ವಿಚಾರಕ್ಕೆ ಬಂದ್ಬಿಡೋಣ. ಪ್ರೈಸ್ ನಾನು ಅವಾಗಲೇ ಇರೋ ಪ್ರಕಾರ ಇಂಡಿಯಾದಲ್ಲೇ ಅತಿ ಕಡಿಮೆ ಬೆಲೆಗೆ ನಿಮಗೆ ಪ್ರಾಜೆಕ್ಟರ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಡೈರೆಕ್ಟ್ ನೋಡಬಹುದು ಟೋನ್ಝೋ ಕಂಪನಿ ಒಂದು ಪ್ರಾಜೆಕ್ಟರ್ ನ ಬೆಲೆ ಬಂದ್ಬಿಟ್ಟು ನಿಮಗೆ MRP 38,000 ರೂಪಾಯಿ ಪ್ರೈಸ್ ಇಲ್ಲಿ ಇರುವಂತದ್ದು. ಬಟ್ ಅದೇ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ ನೀಡ್ತಾ ಇರುವಂತದ್ದು ಕೇವಲ ನಿಮಗೆ 13,500 ಅಂದ್ರೆ 13,500 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಜೆಕ್ಟರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿದವರಿಗೆ ನಮ್ಮ ಕಡೆಯಿಂದ ಒಂದು ಫ್ರೀ ಗಿಫ್ಟ್ ಕೂಡ ನಾವು ಉಚಿತವಾಗಿ ನಿಮಗೆ ನೀಡ್ತಾ ಇರುವಂತದ್ದು. ಅಷ್ಟೇ ಅಲ್ಲ 1 ಇಯರ್ ವಾರಂಟಿ ಕೂಡ ಸಿಗ್ತದೆ. ಅದಾದ್ಮೇಲೆ ಏನಾದರೂ ಪ್ರಾಬ್ಲಮ್ಸ್ ಆದ್ರೆ ಸರ್ವಿಸ್ ಕೂಡ ನೀವು ನಮ್ಮ ಹತ್ರನೇ ತಗೊಳ್ಬಹುದು. ಸೊ ಡೈರೆಕ್ಟ್ ಆಗಿ ಇದನ್ನ ಅನ್ಬಾಕ್ಸ್ ಕೂಡ ಮಾಡ್ತಾ ಇದ್ದೀನಿ, ನೋಡಬಹುದು. ಸೊ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ನೋಡೋಣ. ಇವಾಗ ಡೈರೆಕ್ಟ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಪ್ರಾಜೆಕ್ಟರ್ ಈ ರೀತಿ ಕಾಣಿಸುವಂತದ್ದು ನಿಜಕ್ಕೂ ಒಂಥರ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂತದ್ದು. ಹಾಗೆ ನಿಮಗೆ ಇದು ABS ಒಂದು ಕೋಟೆಡ್ ಪ್ಲಾಸ್ಟಿಕ್ ನ ಹೊಂದಿರೋದ್ರಿಂದ ನಿಮಗೆ ತುಂಬಾ ಹೆವಿ ಸ್ಟ್ರಾಂಗ್ ಆಗಿರುವ ಬಿಲ್ಡ್ ಅಲ್ಲಿ ನಿಮಗೆ ರೆಡಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗೆ ನೀವು ಗಮನಿಸ್ತಾ ಇರಬಹುದು ಮುಂದ್ಗಡೆ ನಿಮಗೆ ಒಂದು ಲೆನ್ಸ್ ಕೂಡ ಕಾಣಿಸುವಂತದ್ದು. ಹಾಗೆ ನಿಮಗೆ ಫ್ರಂಟ್ ನ ವಿಚಾರಕ್ಕೆ ಬರೋದಾದ್ರೆ ಒಂದು ಟೋನ್ಝೋ ಅವ್ರದ್ದು ನಿಮಗೆ ಫ್ರಂಟ್ ಲೋಗೋ ಕೂಡ ಇರುವಂತದ್ದು. ಸೊ ಹಾಗೆ ನಿಮಗೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ನನಗಂತೂ ಈ ಒಂದು ಪ್ರೈಸ್ ರೇಂಜ್ಗೆ ಅಂದ್ರೆ 13,500 ರೂಪಾಯಿ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟರ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಇರುವಂತದ್ದು. ಸೊ ಆಂಡ್ರಾಯ್ಡ್ ಅಂದ್ರೆ ನಿಮಗೆ ಇದರಲ್ಲ ನಿಮಗೆ ಆರಾಮಾಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಪ್ರತಿಯೊಂದು OTT ಆ್ಯಪ್ಗಳನ್ನು ಕೂಡ ನೀವು ಆರಾಮವಾಗಿ ನೋಡ್ಕೊಳ್ಬಹುದು. ನಿಮ್ಮ ಮೊಬೈಲ್ ಯಾವ ತರ ಯೂಸ್ ಮಾಡ್ತಿರೋ ಅದೇ ತರ ನಿಮಗೆ ಆರಾಮಾಗಿ ಯೂಸ್ ಮಾಡಬಹುದು. ಅಷ್ಟೇ ಅಲ್ಲ ನಿಮಗೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ನನಗೊಂದು ತುಂಬಾನೇ ಚೆನ್ನಾಗಿ ಅನಿಸ್ತು. ಹಾಗೆ ಇದರ ಸ್ಪೆಸಿಫಿಕೇಶನ್ ನ ವಿಚಾರಕ್ಕೆ ಬರೋದಾದ್ರೆ ನೀವು ನೋಡಬಹುದು ಇದರಲ್ಲಿ ನಿಮಗೆ 55 ವ್ಯಾಟ್ ನ 2 ಸ್ಪೀಕರ್ಸ್ ಕೂಡ ಇರುವಂತದ್ದು. ಹಾಗೆ ನಿಮಗೆ USB ಒಂದು ಫೋರ್ಸ್ ಇರುವಂತದ್ದು. ಹಾಗೆ HDMI ಫೋರ್ಸ್ ನಿಮಗೆ 2 ಇರುವಂತದ್ದು. ಬೇರೆ ಈ ಪ್ರೈಸ್ ರೇಂಜ್ಗೆ ನಿಮಗೆ ಗಮನಿಸಿದ್ರೆ ಒಂದೇ HDMI ಫೋರ್ಟ್ ಕೊಡ್ತಾರೆ, ಬಟ್ ಇದರಲ್ಲಿ ನಿಮಗೆ 2 ಇರುವಂತದ್ದು ನಿಜಕ್ಕೂ ಒಂಥರ ಆಗಿರುವಂತಹ ವಿಷಯ ಅಂತ ಹೇಳ್ಬೋದು. ಹಾಗೆ ನಿಮಗೆ ಒಂದು AV ಫೋರ್ಸ್ ಕೂಡ ಇರುವಂತದ್ದು. ಹಾಗೆ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಕೂಡ ಇದರಲ್ಲಿ ಇರುವಂತದ್ದು. ಅದು ಬಿಟ್ರೆ ನಿಮಗೆ ಫಸ್ಟ್ ಟೈಮ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಜಸ್ಟ್ ಒಂದು ಮೆಮರಿ ಕಾರ್ಡ್ ಡೈರೆಕ್ಟ್ ಆಗಿ ಹಾಕೊಂಡು ಕೂಡ ನಿಮ್ಮ ವಿಡಿಯೋಗಳು, ನಿಮ್ಮ ಡಾಟಾಗಳನ್ನು ಕೂಡ ನೋಡ್ಕೊಳ್ಬಹುದು. ಆ ಥರ ಒಂದು ಆಪ್ಷನ್ ಇದರಲ್ಲಿ ಇರುವಂಥದ್ದು. ಸೊ ಅದು ಬಿಟ್ಟರೆ ನಿಮಗೆ ಡೈರೆಕ್ಟ್ ಆಗಿ ಮೇಲ್ಗಡೆ ನಿಮಗೆ ಪ್ರಾಜೆಕ್ಟರ್ನ ಮೇಲೆ ವಿಚಾರಕ್ಕೆ ಬರೋದಾದ್ರೆ ಸೊ ನಿಮಗೆ ಇಲ್ಲಿ ಎಡ್ಜಲ್ಲಿ ಒಂದು ಪವರ್ ಬಟನ್ಸ್ನ ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ ನಿಮಗೆ ರಿಮೋಟ್ ಏನಾದರೂ ಮಿಸ್ ಆದರೆ ಸೊ ಇದರಲ್ಲೇ ಮ್ಯಾನ್ಯುವಲ್ ಆಗು ಕೂಡ ನಿಮಗೆ ಒಂದಷ್ಟು ಬಟನ್ಸ್ ಇರುವಂಥದ್ದು. ಓಕೆ ಬಟನು, ಲೆಫ್ಟ್ ರೈಟು, ಸೊ ಈ ಥರ ಒಂದು ಬಟನ್ಸ್ ಇರುವಂಥದ್ದು. ಅದು ಕೂಡ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಟಚ್ ಸೆನ್ಸರ್ ಬಟನ್ಸ್ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂಥರ ಪ್ರೀಮಿಯಂ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಡೈರೆಕ್ಟ್ ಆಗಿ ಕೆಳಗಡೆ ಹಿಂದ್ಗಡೆ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಸೊ ಹಾಗೆ ನಿಮ್ಮ ಅಡ್ಜಸ್ಟೇಬಲ್ ಅಂದ್ರೆ ನೀವು ಇಟ್ಟಿರ್ತೀರಲ್ಲ ಮೌಂಟ್ ಮಾಡೋ ಒಂದು ಅಡ್ಜಸ್ಟೇಬಲ್ಗೋಸ್ಕರ ನಿಮ್ಗೆ ಅಡ್ಜಸ್ಟೇಬಲ್ ಸ್ಕ್ರೂ ಕೂಡ ಕೊಟ್ಟಿರುವಂಥದ್ದು. ಸೊ ನೀವು ಯಾವ ಥರ ಬೇಕಾದರೂ ನಿಮಗೆ ಎಷ್ಟು ಹೈಟಲ್ಲಿ ಬೇಕೋ ಆ ಥರ ನೀವು ಈ ಥರ ಒಂದು ಇದನ್ನು ಸೆಟ್ ಕೂಡ ಮಾಡ್ಕೊಳ್ಬಹುದು. ಈ ಒಂದು ಪ್ರಾಜೆಕ್ಟರ್ ನಿಮಗೆ 7,500 ಹೆವಿ ಒಂದು ಬ್ರೈಟ್ನೆಸ್ ಲೂಮಿನೆನ್ಸ್ ಹೊಂದಿರುವಂಥದ್ದು. ಸೊ 7,500 ಲೂಮಿನೆನ್ಸ್ ಅಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. 7,500 ಅಂದರೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಬ್ರೈಟ್ನೆಸ್ನ ಹೊಂದಿರುವಂಥದ್ದು. ಸೊ ಅದನ್ನ ಪ್ರಾಕ್ಟಿಕಲಲ್ಲೂ ಕೂಡ ತೋರಿಸ್ತೀನಿ. ಅಷ್ಟೇ ಅಲ್ಲ ಇದು 50 ಇಂಚಿಂದ ನಿಮಗೆ ಒಂದು 300 ಇಂಚಸ್ಗಳಷ್ಟು ನೀವು ಇದನ್ನು ದೊಡ್ಡ ಮಾಡ್ಕೊಳ್ಬೋದು. ಸೊ ಹಾಗೆ ಇದು ಲ್ಯಾಂಪ್ ಅವರ್ಸ್ ಬಂದ್ಬಿಟ್ಟು ನಿಮಗೆ 50,000 ಅವರ್ಸ್ ಕೊಟ್ಟಿರುವಂಥದ್ದು. ಗುರು ನಿಜಕ್ಕೂ ಒಂಥರ ತುಂಬ ಇಂಪ್ರೆಸಿವ್ ಅನ್ಕೊಳ್ಬೋದು. ಯಾಕಂದರೆ 30,000 ಅವರ್ಸ್ ಕೊಡ್ತಾರೆ, ಬಟ್ ಇದರಲ್ಲಿ ನಿಮಗೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ನ ಕೊಟ್ಟಿರುವಂಥದ್ದು. ಸೊ 50,000 ಅವರ್ಸು ನಿಮಗೆ ಡೈಲಿ ಒಂದೊಂದು ಫಿಲಿಮ್ ನೋಡ್ತೀನಿ ಅಂದರೂ ನೀವು 4 ರಿಂದ 5 ವರ್ಷ ನಿಮಗೆ ಲ್ಯಾಂಪ್ ಅವರ್ಸ್ ಬರುವಂಥದ್ದು. ಸೊ ಅದಾದ್ಮೇಲೂ ಕೂಡ ನಮ್ಮ ಹತ್ರ ನೀವು ಲ್ಯಾಂಪ್ನ ಪರ್ಚೇಸ್ ಮಾಡಿಕೊಂಡು ಮತ್ತೆ 50,000 ಅವರ್ಸ್ನು ಕೂಡ ನೀವು ಬೂಸ್ಟ್ ಮಾಡ್ಕೊಳ್ಬೋದು. ಸೊ ಓಕೆ, ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್
ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಜಸ್ಟ್ ಕೇವಲ 13,500 ರೂಪಾಯಿಗೆ. ಸೊ ಹಾಗೆ ನಿಮಗೆ ಹಿಂದ್ಗಡೆ ಬ್ಯಾಕ್ ಸೈಡ್ನ ವಿಚಾರಕ್ಕೆ ಏನಾದರೂ ಬರೋದಾದ್ರೆ ನಿಮಗೆ ಪವರ್ ಅಡಾಪ್ಟರ್ ಕೇಬಲ್ ಹಾಕುವಂಥ ಒಂದು ಫೋರ್ಟ್ ನಿಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು. ಇದು ನಿಜಕ್ಕೂ ಕೂಡ ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿ ಮಾಡಿರುವಂಥ ಒಂದು ಫೋರ್ಟ್ ಅಂತಲೇ ಹೇಳ್ಬೋದು. ಓವರ್ ಆಲ್ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಆಕ್ಸೆಸರೀಸ್ ಬಗ್ಗೆ ನಾನೇನಾದರೂ ಮಾತಾಡೋದಾದ್ರೆ, ಸೊ ಕೆಲವೊಂದಷ್ಟು ಆಕ್ಸೆಸರೀಸ್ ಇರುವಂಥದ್ದು ಏನಪ್ಪ ಅಂದ್ರೆ ಲೆನ್ಸ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಒಂದು ಕ್ಯಾಪ್ಸ್ ಕೂಡ ಕೊಟ್ಟಿರುವಂಥದ್ದು. ನೀವು ಯೂಸ್ ಮಾಡಾದ್ಮೇಲೆ ನೀವು ಈ ಥರ ಕ್ಯಾಪ್ ಕೂಡ ಹಾಕೊಳ್ಬೋದು. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಪವರ್ ಕೇಬಲ್ಸ್ ನಿಮಗೆ ಈ ರೀತಿ ಇರುವಂಥದ್ದು ಗುರು ನಿಜಕ್ಕೂ ಒಂಥರ ಸೂಪರ್ ಆಗಿದೆ. ಕ್ವಾಲಿಟಿ ನೋಡ್ಬೋದು ನೀವು, ಸೂಪರ್ ಆಗಿದೆ. ಸೊ ಅದು ಬಿಟ್ಟರೆ ನಿಮಗೆ ಒಂದು HDMI ಕೇಬಲ್ಸ್ ಕೂಡ ಇದರಲ್ಲೇ ಇರುವಂಥದ್ದು. ಸೊ ಇದನ್ನು ನೀವು ನಿಮ್ಮ ಸೆಟಪ್ ಬಾಕ್ಸ್ಗೆ ಡೈರೆಕ್ಟಾಗಿ ಇದಕ್ಕೆ ಕನೆಕ್ಷನ್ ಮಾಡಿಕೊಂಡು ನಿಮ್ಮ TV ಸೆಟಪ್ ಬಾಕ್ಸ್ನಲ್ಲಿ ನೀವು ಬರುವಂಥ ಚಾನಲ್ಸ್ಗಳು ಸೊ ಏನಾದರೂ ಕೂಡ ನೋಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಒಂದು ಆಡಿಯೋ ಕೇಬಲ್ಸ್ ಕೂಡ ಒಂದು ಕೊಟ್ಟಿರುವಂಥದ್ದು. ಅದು ಬಿಟ್ಟರೆ ನಿಮಗೆ ಒಂದು ಪ್ರೀಮಿಯಂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ರಿಮೋಟ್ಸ್ ಕೂಡ ಇದರಲ್ಲೇ ಇರುವಂಥದ್ದು. ಸೊ ನೀವು ಇದರ ಆರಾಮವಾಗಿ ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಇದರದ್ದು ಒಂದು ಮ್ಯಾನ್ಯುವಲ್ ಕಾರ್ಡ್ಸ್ ಕೂಡ ಇರುವಂಥದ್ದು. ಸೊ ನೀವು ಇದನ್ನು ನೋಡಿಕೊಂಡು ಕೂಡ ಆರಾಮವಾಗಿ ಈ ಪ್ರಾಜೆಕ್ಟ್ನ ನೀವು ಆರಾಮಾಗಿ ಒಂದು ಸೆಟ್ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಇದರ ವಿಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಮತ್ತು ಇದು ಯಾವ್ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಪ್ರತಿಯೊಂದು ಈ ಗೋಡೆ ಮೇಲೆ ನಾನು ಇದಕ್ಕೆ ಇನ್ನೊಂದು ಸುಮಾರು ಜನ ಕೇಳ್ತಿರ್ತಾರೆ, ಸರ್ ಸ್ಕ್ರೀನೇ ಬೇಕು ಅಂತ ಕೇಳ್ತಿರ್ತಾರೆ. ಸ್ಕ್ರೀನೇ ಏನೂ ಬೇಕಾಗಿಲ್ಲ, ನಿಮ್ಮ ಮನೇಲಿ ಏನಾದರೂ ವೈಟ್ ಗೋಡೆ ಏನಾದರೂ ಇದ್ರೂ ಕೂಡ ಆರಾಮಾಗಿ ಸೂಪರ್ಬಾಗಿ ಕಾಣಿಸುತ್ತೆ. ನನ್ನ ಹತ್ರನೂ ಕೂಡ ಇವಾಗ ಯಾವುದೇ ಥರ ಸ್ಕ್ರೀನಲ್ಲಿ ನಾನು ತೋರಿಸಲ್ಲ, ನಾನು ಕೂಡ ನಿಮಗೆ 130 ಇಂಚಸ್ ಅಷ್ಟು ನಮ್ಮ ಗೋಡೆ ಇರುವಂಥದ್ದು. ಸೊ ಅದರಲ್ಲಿ ಇದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ಯಾವ ಥರ ಒಂದು ವಿಡಿಯೋ ಕ್ವಾಲಿಟಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಡೈರೆಕ್ಟ್ ಆಗಿ ಇವಾಗ ನಾವು ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ. ಸೊ ತಾವೆಲ್ಲ ನೋಡ್ತಾ ಇರ್ಬೋದು ಈ ಪ್ರಾಜೆಕ್ಟರ್ ನಾನು ಈ ರೀತಿ ಒಂದು ಸೆಟ್ ಮಾಡ್ಕೊಂಡಿರುವಂಥದ್ದು, ಅಂದರೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಒಂದು ಸೆಟ್ ಮಾಡ್ಕೊಂಡಿರುವಂಥದ್ದು. ಸೊ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಸೆಟಪ್ ಬಾಕ್ಸ್ ಇದ್ರೂ ಕೂಡ ಡೈರೆಕ್ಟ್ ಆಗಿದ್ರೆ ಕನೆಕ್ಷನ್ ಕೂಡ ನೀವು ಈ ಥರ ಕೊಟ್ಕೋಬಹುದು. ನಿಮ್ಮ ಮನೆ ಹತ್ರ ಯಾವುದು DTH ಕನೆಕ್ಷನೇ ಇಲ್ಲ ಅಂದರೂ ಕೂಡ ನಿಮ್ಮ ಮೊಬೈಲ್ ಹಾಟ್ಸ್ಪಾಟಿಂದ ನೀವು ವೈಫೈ ಕನೆಕ್ಷನ್ ಕೊಟ್ಕೊಂಡು ಆರಾಮವಾಗಿ ಇದರಲ್ಲಿ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಮತ್ತು ಇದರಲ್ಲಿ ಬರುವಂಥ OTT ಆ್ಯಪ್ಗಳನ್ನು ಕೂಡ ಆರಾಮವಾಗಿ ನೋಡ್ಬೋದು. ಸೊ ನಾನು ಇವಾಗ ಸುಮಾರು ಜನ ಕೇಳ್ತಾ ಇದ್ರು ಏನಪ್ಪ ಅಂದರೆ ಸರ್ ಸೆಟಪ್ ಬಾಕ್ಸ್ ಕೂಡ ಕನೆಕ್ಟ್ ಮಾಡ್ಕೊಂಡು ತೋರಿಸಿ ಅಂತ ಕೇಳ್ತಿರೋದ್ರಿಂದ ನಾನು ಸೆಟಪ್ ಬಾಕ್ಸ್ ಕೂಡ ನಮ್ಮ ಜಿಯೋ ಸೆಟಪ್ ಬಾಕ್ಸ್ ಕೂಡ ನಾನು ಇದರಲ್ಲಿ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟಿಂಗ್ ಕೂಡ ನಿಮಗೆ ತುಂಬ ಸಿಂಪಲ್ ಆಗಿರುವಂಥದ್ದು. ಏನಪ್ಪ ಅಂದರೆ ಇಲ್ಲಿರುವಂಥ ಒಂದು HDMI ಪೋರ್ಟ್ಸಿಂದ ನಿಮಗೆ ಸೊ ಪ್ರೊಜೆಕ್ಟರ್ ಇರುವಂಥ ಒಂದು HDMI ಪೋರ್ಟ್ಸ್ಗೆ ನೀವು ಲಿಂಕ್ ಮಾಡಿದ್ರೆ ಸಾಕು, ಬೇರೆ ಏನೂ ಸಹ ಇದಕ್ಕೆ ಎಕ್ಸ್ಟ್ರಾ ವೈರಿಂಗ್ನ ಅವಶ್ಯಕತೆ ಅನ್ನಬಹುದು. ತಾವು ಗಮನಿಸ್ತಿರ್ಬೋದು ಇಲ್ಲಿ ನಾನು ತುಂಬ ಬೆಳಕಲ್ಲೇ ನಿಮಗೆ ಅಂದರೆ 2 ಬಲ್ಬ್ಸ್ ಕೂಡ ಹಾಕಿದ್ದೀನಿ. ಹಾಗೆ ಕಂಪ್ಲೀಟ್ ಆಗಿ ನಾನು ಡೋರ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಸ್ನೇಹಿತರೆ ನಾನು ಇವಾಗ ನಮ್ಮ ಗೋಡೆ ಬಂದ್ಬಿಟ್ಟು ನಿಮಗೆ 130 ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ಒಂದು ಪ್ರೊಜೆಕ್ಟರ್ನ ಒಂದು ಚಿತ್ರನ ನಾನು ತೋರಿಸ್ತಾ ಇರುವಂಥದ್ದು. ಸೊ ಯಾವ ಥರ ಒಂದು ಕ್ವಾಲಿಟಿ ಇದು ಬರ್ತಾ ಇದೆ ಅಂತ ನೀವು ಕಂಪ್ಲೀಟ್ ಆಗಿ ನೀವು ಜಡ್ಜ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ ನಿಮಗೆ ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇರುವಂಥದ್ದು. ಹಾಗೆ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಇದರಲ್ಲಿ ಇಂಟರ್ನೆಟ್ ಏನಾದ್ರು ಯೂಸ್ ಮಾಡ್ತಂದ್ರೆ ಕ್ರೋಮ್ ಬ್ರೌಸರ್ ಇಂದನೂ ಕೂಡ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ ನಿಮಗೆ ಇದರಲ್ಲಿ ಮಿರಾಕ್ ಕ್ಯಾಶ್ ಸಹ ಇರುವಂಥದ್ದು. ಅಂದರೆ ನಿಮ್ಮ ಏನಾದರೂ ಒಂದು ಸ್ಕೂಲ್ ಮಕ್ಕಳಿಗೆ ಏನಾದರೂ ನೀವು ಒಂದು ಪಾಠ ಮಾಡ್ತೀನಿ ಅಂದರೆ ನಿಮ್ಮ ಮೊಬೈಲಲ್ಲಿ ಇರುವಂಥ ವಿಡಿಯೋನ ಡೈರೆಕ್ಟ್ ಆಗಿ ನೀವು ಒಂದು 300 ಇಂಚಸ್ ಅಷ್ಟು ದೊಡ್ಡದಾಗಿ ಮಾಡಿಕೊಂಡು ಮಕ್ಕಳಿಗೆ ನೀವು ಆರಾಮಾಗಿ ಪಾಠ ಹೇಳ್ಬೋದು. ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದೆ ನಿಮ್ಮ ಮೊಬೈಲಲ್ಲಿ ನೀವು ಮಿರಾಕ್ ಕ್ಯಾಶ್ ಆನ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಕೊಂಡ್ರೆ ನಿಮ್ಮ ಮೊಬೈಲಲ್ಲಿ ಯಾವ ಥರ ಯೂಸ್ ಮಾಡ್ತಿರೋ ಒಂದು ಸ್ಕ್ರೀನ್ನ ಅದನ್ನು ನೀವು ವೈರ್ಲೆಸ್ ಮುಖಾಂತರ ನಿಮ್ಮ ಗೋಡೆ ಮೇಲೂ ಕೂಡ ನಿಮಗೆ ಕಾಣಿಸುತ್ತೆ. ಸೊ ಅದನ್ನು ನೀವು ಆರಾಮಾಗಿ ಮಕ್ಕಳಿಗೆ ಕೂಡ ಟ್ಯೂಷನ್ ಕೂಡ ಮಾಡ್ಕೋಬಹುದು. ಅದಷ್ಟೆಲ್ಲ ನೆಟ್ಫ್ಲಿಕ್ಸ್ ಒಂದು ಅಪ್ಲಿಕೇಶನ್ಸ್ ಕೂಡ ಇನ್ಬಿಲ್ಟ್ ಆಗಿ ಇದರಲ್ಲೇ ಇರುವಂಥದ್ದು. ಅಷ್ಟೆಲ್ಲ ಪ್ಲೇ ಸ್ಟೋರ್ ಕೂಡ ಇದರಲ್ಲಿ ಇರುವಂಥದ್ದು. ಅಮೆಝಾನ್ ಪ್ರೈಮ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಸೊ ಈ ಥರ ನೀವು ಆರಾಮವಾಗಿ ಒಂದಷ್ಟು ಆ್ಯಪ್ಗಳನ್ನು ಕೂಡ ಆರಾಮವಾಗಿ ನೀವು ನೋಡ್ಕೋಬಹುದು. ಸೊ ಹಾಗೆ ಇನ್ನು HDMI ಫೋರ್ಟ್ ಮತ್ತು HDMI 1 ಮತ್ತು HDMI ಫೋಟೋ ಮತ್ತು AV ಫೋರ್ಟ್ ಕೂಡ ಇರಲಿ ಇರುವಂಥದ್ದು. ಅಂದರೆ ನಿಮ್ಮ ಸೆಟಪ್ ಬಾಕ್ಸ್ ಕನೆಕ್ಟ್ ಮಾಡಿದ್ಮೇಲೆ ನೀವು HDMI 1ಗೆ ಹಾಕಿದ್ರೆ HDMI 1 ಕ್ಲಿಕ್ ಮಾಡಿ, HDMI 2ಗೆ ಹಾಕಿದ್ರೆ 2 ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ಸೆಟ್ಟಿಂಗ್ನ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು ಮೊದಲಿಗೆ ವೈಫೈ ಕನೆಕ್ಟಿವಿಟಿ ಕೂಡ ಇರುವಂಥದ್ದು. ಅಂದರೆ ನಿಮ್ಮ ಮನೇಲಿ ಫೈಬರ್ ಕನೆಕ್ಷನ್ ಅಥವಾ ರೋಟರ್ ಏನಾದರೂ ಡೈರೆಕ್ಟ್ ವೈಫೈ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಇಂಟರ್ನೆಟ್ ಮುಖಾಂತರ ಯೂಸ್ ಮಾಡ್ಬೋದು. ಸೊ ಹಾಗೆ ಬ್ಲೂಟೂತ್ ಬಂದ್ಬಿಟ್ಟು 5.0 ಇರುವಂಥದ್ದು. ಆಟೋಮೆಟಿಕ್ ಆಗಿ ನಿಮಗೆ ಕನೆಕ್ಟ್ ಆಗುವಂಥ ಒಂದು 5.0 ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುವಂಥದ್ದು. ನಿಮ್ಮ ಮನೆಯಲ್ಲಿ ಏನಾದರೂ ಥಿಯೇಟರ್ ಏನಾದರೂ ಇದ್ದರೆ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇರೋದ್ರೆ ನೀವು ಬ್ಲೂಟೂತ್ ಸಹಾಯದಿಂದ ಅದು ಕನೆಕ್ಟ್ ಮಾಡಿಬಿಟ್ಟು ಕೂಡ ಇದರಲ್ಲಿ ನೀವು ಒಂದು ಸ್ಪೀಕರ್ನ ಕೂಡ ನೀವು ಕನೆಕ್ಟ್ ಕೂಡ ಮಾಡ್ಕೋಬೋದು. ಅಷ್ಟೇ ಅಲ್ಲ ನಿಮಗೆ ಬ್ರೈಟ್ನೆಸ್ ಮತ್ತು ಕೀ ಸ್ಟೋನ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನೋಡ್ಬೋದು ನೀವು ನಿಮಗೆ ಸ್ಕ್ರೀನ್ ತಕ್ಕಂತೆ ನೀವು ಅಡ್ಜಸ್ಟ್ಮೆಂಟ್ ತಕ್ಕಂತೆ ನೀವು ಇದನ್ನು ಸ್ಕ್ರೀನ್ನ ನೀವು ಆರಾಮವಾಗಿ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು ನಿಮ್ಮ ಗೋಡೆ ಯಾವ ಥರ ಇರುತ್ತೋ ಆ ಥರ ನೀವು ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು.
ಸೊ ಹಾಗೆ ನೀವು ಇನ್ನು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸ್ತಾ ಇರ್ಬೋದು, ಸೊ ನಿಮ್ಮ ಗೋಡೆ ಎಷ್ಟು ಇಂಚಸ್ ವರೆಗೂ ಇರುತ್ತೋ ಅಷ್ಟು ಇಂಚಸ್ ಅಷ್ಟು ಮಾತ್ರ ನೀವು ಇದನ್ನ ಆರಾಮವಾಗಿ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು, ನಿಮ್ಮ ಗೋಡೆ ಎಷ್ಟು ನಿಮಗೆ ಇಂಚಸ್ ವರೆಗೂ ಬೇಕೋ ಅಷ್ಟು ಇಂಚಸ್ ವರೆಗೂ, ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಕಾಣಿಸ್ತಾ ಇರುವಂಥದ್ದು 50 ಇಂಚಸ್ ಇಂದ ನೀವು ಮಿನಿಮಮ್ ನಿಮಗೆ 300 ಇಂಚಸ್ ವರೆಗೂ ಈ ಒಂದು ಪ್ರಾಜೆಕ್ಟ್ನ ದೊಡ್ಡದಾಗಿ ಮಾಡ್ಕೋಬಹುದು. ಬಟ್ ನನ್ನ ಗೋಡೆ ನಿಮ್ಗೆ ಇವಾಗ ಜಸ್ಟ್ 130 ಇಂಚಸ್ ಇರೋದ್ರಿಂದ ನಿಮಗೆ 130 ಇಂಚಸ್ ಅಲ್ಲಿ ನಿಮಗೆ ನಾನು ಇವಾಗ ತೋರಿಸ್ತಾ ಇರುವಂಥದ್ದು. ಸೊ ಆರಾಮವಾಗಿ ನಿಮಗೆ ಯಾವ ಥರ ಬೇಕು ನಿಮಗೆ ಆ ಥರ ಕೂಡ ಇದರಲ್ಲಿ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬಹುದು. ಹಾಗೆ ನಿಮಗೆ ಇನ್ನು ಇದರಲ್ಲಿ 1 GB RAM ಮತ್ತು 8 GB ಇನ್ಸ್ಟಾಲ್ ಸ್ಟೋರೇಜ್ ಇರೋದ್ರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ 8 GB ಒಂದು ಮೆಮೊರಿ ಕಾರ್ಡ್ ಇದರಲ್ಲೇ ಇನ್ಬಿಲ್ಟ್ ಆಗಿ ಕೊಟ್ಟಿರೋದ್ರಿಂದ ಆರಾಮವಾಗಿ ಕೂಡ ನೀವು ಇದರಲ್ಲಿ ಅಪ್ಲಿಕೇಶನ್ಸ್ ಕೂಡ ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಾನು ಇವಾಗ ಸೆಟ್-ಟಾಪ್ ಬಾಕ್ಸ್ ಕನೆಕ್ಟ್ ಮಾಡಿದ್ದೆ, HDMI 2ಗೆ ನಾನು ಒಂದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ HDMI 2 ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ಬರುತ್ತೆ ನೀವು ನೋಡ್ಬೋದು. ಸೊ ಡೈರೆಕ್ಟಾಗಿ ನಾನು ಇವಾಗ ಜಿಯೋ ಒಂದು ಸೆಟಪ್ ಬಾಕ್ಸ್ ಕೂಡ ನಾನು ಕನೆಕ್ಟ್ ಮಾಡಿರೋದ್ರಿಂದ ನಿಮಗೆ ಜಿಯೋ ಸೆಟಪ್ ಬಾಕ್ಸಲ್ಲಿ ಇರುವಂಥ ಆಪ್ಷನ್ಸ್ಗಳು ನಿಮಗೆ ಈ ರೀತಿಯಾಗಿ ಕಾಣಿಸುವಂಥದ್ದು. ಸೊ ನೋಡ್ಬೋದು, ಇದರಲ್ಲೂ ಕೂಡ ನೀವು ಆರಾಮವಾಗಿ ಜಿಯೋ ಟಿವಿ ಬೇಕಾ ಅಥವಾ ಜಿಯೋ ಸಿನಿಮಾ ಬೇಕಾ, ಲೈವ್ ಟಿವಿ ಬೇಕಾ, ಅಥವಾ ನೀವು ನೋಡ್ಬೋದು ಹಾಟ್ಸ್ಟಾರು, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಯೂಟ್ಯೂಬು, G5 ಮ್ಯೂಸಿಕ್, ಸನ್ ನೆಕ್ಸ್ಟ್ ಯಾವ್ದು ಬೇಕಾದರೂ ಈ ಒಂದು ಪ್ರಾಜೆಕ್ಟಲ್ಲಿ ನೀವು ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ನಿಮಗೆ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಕೂತ್ಕೊಳ್ಳೋ ಥರ ಒಂದು ಅನುಭವ ನೀವು ಈ ಒಂದು ಪ್ರಾಜೆಕ್ಟರಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ನೀವು. ಹಾಗೆ ನಾನು ಇದರ ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಇದೊಂದು 4K ಸಪೋರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಅಂದರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ 4K ಕ್ವಾಲಿಟಿಯಲ್ಲಿ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ನಿಮಗೆ ಯೂಟ್ಯೂಬಲ್ಲಿ ನಾನು ಇವಾಗ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ, ಮತ್ತು ಕ್ವಾಲಿಟಿ ಕೂಡ ನಿಮಗೆ ಎಷ್ಟೊಂದು ಪಿಕ್ಸಲ್ಸಲ್ಲಿ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಇವಾಗ ಸಾಂಗ್ಗಳನ್ನು ಕೂಡ ಪ್ಲೇ ಮಾಡ್ತೀನಿ. ನೀವು ಫಾರ್ ಎಕ್ಸಾಂಪಲ್ ನೋಡ್ಬೋದು, ಯಾವ್ದಾದ್ರು ಒಂದು ಯೂಟ್ಯೂಬ್ ಅಲ್ಲಿ ನಿಮಗೆ ಪ್ಲೇ ಮಾಡ್ತೀನಿ. ಸೊ ತಾವು ಗಮನಿಸ್ತಾ ಇರಬಹುದು, ನಿಮಗೆ ಕ್ವಾಲಿಟಿ ವಿಚಾರದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದು ಈ ಪ್ರೈಸ್ ಅಲ್ಲಿ ಸುಮಾರು ಜನ ಕೇಳ್ತಿರ್ತಾರೆ, ಸರ್ ಎಲ್ಲ ಪ್ರಾಜೆಕ್ಟ್ಗಳು ಸೂಪರ್ ಅಂತಿಲ್ಲ, ಯಾವ ತಗೊಳ್ಬೇಕು ಅಂತ ಕೇಳ್ತಾರೆ. ಬಟ್ ಈ ಒಂದು 13,500 ಒಂದು ಬೆಲೆಗೆ ಒಂದು ಅತ್ಯುತ್ತಮ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಕ್ವಾಲಿಟಿ ಕೂಡ ನೀವೇ ನೋಡ್ಕೋಬಹುದು. ಎಲ್ಲೂ ಕೂಡ ನಿಮಗೆ ಸೈಡ್ ಅಲ್ಲಿ ನಿಮಗೆ ಯಾವುದೇ ತರ ಬ್ಲರ್ನೆಸ್ ಅನ್ನೋದಿಲ್ಲ, ಅಷ್ಟೊಂದು ಕ್ವಾಲಿಟಿಯಾಗಿ ಬರುವಂಥ ಒಂದು 4K ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ನಿಮಗೆ 4K ನಿಜವಾಗ್ಲೂ ಇದು ಸಪೋರ್ಟ್ ಮಾಡುತ್ತಾ ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ಸೆಟ್ಟಿಂಗಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ನಿಮಗೆ ಡೈರೆಕ್ಟಾಗಿ ನೋಡ್ಬೋದು, ನಿಮಗೆ ಕ್ವಾಲಿಟಿ ಬಂದು 2160 ಪಿಕ್ಸೆಲ್ಸ್ ಅಲ್ಲಿ ಬರುವಂಥದ್ದು. ಹಾಗೆ ನೀವು ಇದ್ರ ನೇಟಿವ್ ಬಂದ್ಬಿಟ್ಟು 1080 ಪಿಕ್ಸೆಲ್ಸು, ಬಟ್ ಇದು ಸಪೋರ್ಟ್ ಮಾಡೋದು ನಿಮಗೆ 2160 ಪಿಕ್ಸೆಲ್. ಅಂದರೆ 4K ಒಂದು ಕ್ವಾಲಿಟಿಯಲ್ಲಿ ನಿಮಗೆ ವಿಡಿಯೋನ ಯಾವ ಥರ ಒಂದು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಕೂಡ ನೀವು ಡೈರೆಕ್ಟಾಗಿ ಇಲ್ಲಿ ಗಮನಿಸ್ಬೋದು. ಕ್ವಾಲಿಟಿನ ನೀವೇ ಕೂಡ ಜಡ್ಜ್ಮೆಂಟ್ ಮಾಡ್ಬೋದು. ಸೊ ನೋಡ್ಬೋದು, ಈ ಒಂದು ಪ್ರಾಜೆಕ್ಟರ್ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಕಡಿಮೆ ಇಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ನೀವೇನಾದರೂ ಈ ಥರದ ಒಂದು ಬಿಗ್ ಸೈಜಲ್ಲಿ, ಅಂದರೆ ಒಂದು 150 ಇಂಚಸ್ಸಲ್ಲಿ ಒಂದು ಟಿವಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ 2 ಲಕ್ಷ 3 ಲಕ್ಷ ಬೇಕು. ಬಟ್ ಅದಕ್ಕಿಂತನೂ ದೊಡ್ಡದಾಗಿ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 50 ಇಂಚಿಂದ ನೀವು 300 ಇಂಚ್ಗಳಷ್ಟು ನೀವು ದೊಡ್ಡದಾಗಿ ಮಾಡ್ಕೊಳ್ಳೋಂಥ ಒಂದು ಪ್ರಾಜೆಕ್ಟರ್ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ ನೀಡ್ತಾ ಇರುವಂಥದ್ದು ಕೇವಲ 13,500 ರೂಪಾಯಿಗೆ ಈ ಒಂದು ಪ್ರಾಜೆಕ್ಟರ್. ಅಂದರೆ 4K ಕ್ವಾಲಿಟಿಯ ಒಂದು ಪ್ರಾಜೆಕ್ಟರ್ ನಿಮ್ಮದಾಗಿ ಸಿಕ್ಕೊಳ್ಳಬಹುದು. ಅಷ್ಟೇ ಅಲ್ಲ, ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಅಂದರೆ ನಮ್ಮ ಪ್ರಾಡಕ್ಟು ನಿಮ್ಮ ಬಳಿ ಬಂದ ಆದ್ಮೇಲೂ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು. ಸೊ ಇಲ್ಲೇ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂದರೆ KR ಹಾಸ್ಪಿಟಲ್ ನಿಯರ್ ನಿಮಗೆ ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ. ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಿಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂಥದ್ದು. ಡೈರೆಕ್ಟಾಗಿ ಬಂದು ಕೂಡ ನೀವು ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ನೀವೇನಾದರೂ ಬೇರೆ ಊರವ್ರು ಏನಾದ್ರು ಆಗಿದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ COD ಫೆಸಿಲಿಟಿ ಇದೆ. ಅಂದರೆ ಈ ನಮ್ಮ ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ್ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಬಹುದು.